ನನಗೆ ತುಂಬ ಬೇಜಾರಾದಾಗಲೇ ಜಾಸ್ತಿ ತಿಂತಾ ಇದ್ದಿದ್ದು. ಆದರೆ ಇತ್ತೀಚೆಗೆ ಆ ಊಟನೂ ಸೇರ್ತಾ ಇರಲಿಲ್ಲ. ಆದರೆ ಇವತ್ತು ಅಮ್ಮ ಮಾಡಿದ ಅಡುಗೆ ಊಟ ಮಾಡಿದ್ನಲ್ಲ, ನಂಗೆ ತುಂಬ ಖುಷಿ ಆಗೋಯ್ತು. ನೀವೆಲ್ಲ ಯಾಕೆ ಹಿಂಗೆ ಕೂತಿದ್ದೀರಾ? ಬನ್ನಿ ಬಾಳೆಹಣ್ಣು ತಿನ್ನಿ. ಬೇಡ, ನೀ ತಿನ್ನು. ರಶ್ಮಿ ಅಕ್ಕ, ನೀನು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಬಾಳೆಹಣ್ಣು ತಿನ್ನು, ಆದ್ರೆ ಕೊಟ್ಟಿಗೆ ಹತ್ರ ಮಾತ್ರ ತಿನ್ನಕ್ ಹೋಗ್ಬೇಡ. ಯಾಕೆ? ಅದು ಆ ಕೊಟ್ಟಿಗೆಲಿ ಹಸು ಇರುತ್ತಲ್ಲ, ಅದೇನಾದ್ರೂ ಇವಳು ಬಾಳೆಹಣ್ಣು ತಿನ್ನೋದನ್ನ ನೋಡ್ಬಿಟ್ರೆ ಆ ಹಸುಗಳು ಅಯ್ಯೋ ಇವಳು ನಮಗೆ ಸಿಪ್ಪೆ ನೋಡ್ಸಲ್ವಲ್ಲ ಅಂತ ಟೆನ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಈ ಚೋಟು ಮಾಡೋ ಡಬ್ಬಾ ಜೋಕಂಗ್ ನಗ್ತಿದ್ದೀರಲ್ಲ, ಮೇನ್ ಮ್ಯಾಟ್ರ್ ಬಿಟ್ಬಿಟ್ಟಿದ್ದೀರಾ. ಓ ಮ್ಯಾಟ್ರು ಅದಕ್ಕೆ ನಾನು ಅದನ್ನೇ ಕೇಳ್ಬೇಕಂತಿದ್ದೆ. ಆದ್ರೆ ನೀನಿದ್ದಲ್ಲ, ನಿನ್ನ ಎದುರುಗಡೆ ಏನ್ ಕೇಳೋಣ ಅಂತ ಸುಮ್ಕಿದ್ದೆ. ಅಯ್ಯೋ ಅದ್ರಲ್ಲಿ ನಾಚಿಕೆ ಏನ್ ಬಂತು? ಕೇಳ್ಬೇಕು ಅಂತ ಅನ್ಸಿದ್ರೆ ಕೇಳ್ಬಿಡ್ಬೇಕಪ್ಪ ಅಲ್ವಾ ಅತ್ಗೆ? ಅತ್ಗೆ ಏನಿದು? ನಾನು ದೊಡ್ಡೋಳಾಗಿದ್ದೀನಿ ತಾನೆ. ಓಹ್, ನಮ್ಗೆಲ್ರಿಗೂ ಗೊತ್ತು. ಆಪರೇಷನ್ ಪಿಂಕಿಲ್ ಏನಾಗಿತ್ತು? ಅದ್ಕೆ ಅದು ಬೇಕು ಅಂತ ಮಾಡಿದ್ದಲ್ಲ, ಬೈ ಮಿಸ್ಟೇಕ್ ಆಗಿ ಆಗಿತ್ತಲ್ವಾ ಅದ್ಕೆ? ಅದ್ಕೆ ನಾನು ಎಕ್ಸಾಮ್ ಮುಗಿಸಿ ಕಾಲೇಜ್ಗೆ ಹೋಗೋ ಟೈಮ್ ಅದ್ಗೆ ಐ ಆಮ್ ಅ ಟೀನೇಜ್ ಗರ್ಲ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ. ಯಾವ್ದ್ರ ಬಗ್ಗೆ ಇಷ್ಟೊಂದೆಲ್ಲ ಚರ್ಚೆ ಆಗ್ತಿರೋದು? ನಿನ್ ಹನಿಮೂನ್ ಬಗ್ಗೆ. ಅಯ್ಯೋ, ನೀವ್ ಅನ್ಕೊಳೋ ಥರ ಏನಿಲ್ಲಪ್ಪ. ಓ ಬೆಂಕಿ ಇಲ್ದಲೆ ಹೊಗೆ, ಏನು ಇಲ್ದಲೆ ನಾಚಿಕೆ, ಎರಡು ಬರಕ್ಕಿಲ್ಲ ಅಲ್ವೇನತ್ಗೆ? ಕರೆಕ್ಟಾಗಿ ಹೇಳ್ದೆ ರಾಣಿ. ಹೇಳ್ರಿ ಟೀಚರ್ ಅಮ್ಮ. ಅಯ್ಯೋ, ನೀವು ಹೇಳ್ತಿರೋದನ್ನ ಕೇಳಿ ಕೇಳಿ ನಾಚಿಕೆ ಬರ್ತಿದೆ. ಬೇರೆ ಏನೂ ಇಲ್ಲಪ್ಪ. ಬೇರೆ ಏನೂ ಇಲ್ವಾ? ಮತ್ತಿನ್ನೇನು ಕುಂಟಬಿಲೆ ಆಡಕ್ ಹೋಗಿದ್ರ ಅಲ್ಲಿಗೆ? ಹೋಗಿದ್ದೇನೋ ನಿಜ. ರತ್ನಕ್ಕ, ಅಲ್ಲಿ ಏನಾಯ್ತು ಹೇಳೆ. ಅಯ್ಯೋ, ನಂಗೆ ನಾಚಿಕೆ ಆಗುತ್ತೆ ಪಾಪ ಅವರು. ಹಲೋ ಮೇಡಮ್, ನಿನಗೆ ಅವರು ಅವ್ರಾಗಕ್ಕಿಂತ ಮುಂಚೆ ನನಗವರು ಅಣ್ಣ. ಪರವಾಗಿಲ್ಲ, ಹೇಳಿ. ಅದು ಚಿಕ್ಕ ವಯಸ್ಸನ್ನು ನೋಡ್ಕೊಂಡು ಬೆಳೆದಿರೋದಲ್ವಾ, ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಆ ಥರ ಭಾವನೆ ಬರುತ್ತೋ ಇಲ್ವೋ ಅಂತ ಅನಿಸಿತ್ತು. ಆ ಥರ ಭಾವನೆ ನಮ್ಮಲ್ಲಿ ನಿಧಾನವಾಗಿ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಯ್ಯಪ್ಪ, ಇವಳು ಟೈಮ್ ಕೊಡೋ ಅಷ್ಟರಲ್ಲಿ ನಾ 3 ಬಸ್ ಬರೋ ಟೈಮೇ ಆಗೋಗುತ್ತೆ. ಅಮ್ಮ ತಾಯಿ, ದಯವಿಟ್ಟು ಹೇಳಿ ಅಕ್ಕ. ಅದು ಫಸ್ಟ್ ನೈಟ್ ಅರೇಂಜ್ ಆಗಿತ್ತಾ? ಆದರೆ ನಾನು ರಜಾ ಆಗ್ಬಿಟ್ಟೆ ಕಣೆ. ಅಯ್ಯೋ ಛೇ, ಬ್ಯಾಡ್ ಲಕ್. ಅಯ್ಯೋ ಸಾರಿ ರತ್ನ, ನನಗೆ ವಿಷಯ ಮುಂಚೆನೇ ಗೊತ್ತಿತ್ತು. ಇವರೆಲ್ಲ ನಿಂಗೆ ರೇಗಿಸ್ತಿದ್ರಲ್ಲ, ತಮಾಷೆ ಮಾಡ್ತಿದ್ರಲ್ಲ ಅಂತ ನಾನು ತಮಾಷೆ ಮಾಡಿಬಿಟ್ಟೆ, ಸಾರಿ. ಆದರೆ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಕರೆಕ್ಟ್ ಟೈಮಿಗೆ ತಗೋ, ಆಯ್ತಾ? ಓಹೋ, ಸಂತೆ ಮಾಡ್ಕೊಬಿಟ್ಟವ್ರೆ. ಅಗಳಗಳ ಇಷ್ಟು ಜನ ಸೇರವ್ರೆ ಅಂದರೆ ಈ ಪಾರು ದೊಡ್ಡದಾಗಿ ಏನೋ ಸ್ಕೆಚ್ ಹಾಕಿರ್ತಾಳೆ. ಬಲೆ ದೊಡ್ಡದಾಗೈತೆ ಅಂದರೆ ಸಿಗೋ ಮೀನು ದೊಡ್ಡದಾಗೇ ಇರಬೇಕು. ಆದರೂ ಅಂಥದ್ದೇನಿರ್ಬೋದು? ಓಹೋ, ಏನಪ್ಪ ಇದು? ಅಕ್ಕಂಗಿರೆಲ್ಲ ಒಂದೇ ಕಡೆ ಸೇರ್ಕೊಬಿಟ್ಟಿದ್ದೀರಾ? ಸುಮ್ನಿರಪ್ಪ, ಕಣ್ಣಾಕ್ಬೇಡ. ಕಣ್ಣೆಸ್ರಾಗತ್ತೆ ನಮ್ಮ ಲೇಡೀಸ್ ಗ್ಯಾಂಗಿಗೆ. ಆಮೇಲೆ ಲೇಡೀಸ್ ಗ್ಯಾಂಗು, ಲೇಡೀಸ್ ಟೀಮ್ ಅಂತೆಲ್ಲ ಹೇಳಬಾರ್ದು ಕೊಂಡು, ಅಚ್ಚ ಕನ್ನಡದಲ್ಲಿ ನಾರಿ ಶಕ್ತಿ ಅಂತ ಹೇಳಬೇಕು. ತುಂಬ ಪವರ್ಫುಲ್ ಆಗಿರುತ್ತೆ. ನಾರಿ ಶಕ್ತಿ ಅದು ನಿಜಾನೇ, ನಾರಿ ಶಕ್ತಿ ಎಲ್ಲ ಒಂದಾಗೈತೆ. ಮತ್ತೆ ಏನು ಸಮಾಚಾರ? ರೀ, ಸಮಾಚಾರ ಆಮೇಲೆ ಕೇಳಿದ್ರಾಯ್ತು. ನಿಮ್ಗೆ ಊಟ ಹಾಕೊಡ್ಲಾ? ಯಾಡ್ರತ್ನ ಮಾಡ್ಕೊಬಂದೆ. ಮತ್ತೆ ಎಲ್ಲಿ ಮನೆಗೋಡು ಕಾಣ್ತಿಲ್ವಲ್ಲ? ಅದು ನನ್ನ ದೊರೆಗೆ ಮಧ್ಯಾಹ್ನದೊತ್ತು ಹೊಸಿ ಮಲ್ಗಳ ಅಭ್ಯಾಸ, ಅದಕ್ಕೆ ಮಲ್ಗವ್ರೆ. ಪರ್ಶು ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು.
ಮಾಡಬೇಕಿತ್ತು. ನೀನು ಹೇಳ್ದಲ್ಲ ನಾರಿ ಶಕ್ತಿ ಅಂತ, ಅದಕ್ಕೆ ಕಾರಣ ಇದೆ. ನನ್ನ ಗಂಡಂಗಂತೂ ಅತ್ತೆ ಕಂಡ್ರೆ ಆಗಲ್ಲ, ನನ್ನ ತಂಗಿರಿಗೆಲ್ಲ ಅಷ್ಟಕ್ಕಷ್ಟೇ. ಅದರಲ್ಲಿ ರಶ್ಮಿ ಒಬ್ಬಳೇ ಒಪ್ಕೊಂಡಿರೋದು. ಅದಕ್ಕೆ ಇವತ್ತು ಹೆಣ್ಮಕ್ಳನ್ನೆಲ್ಲ ಇಲ್ಲೇ ಉಳಿಸ್ಕೊಂಡು ಅಮ್ಮ ಮಕ್ಕಳನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ನಾನು ಇದ್ರಲ್ಲಿ ಸೋಲ್ತೀನೋ ಗೆಲ್ತೀನೋ ಅಂತ, ಬಟ್ ಅದೇ ಅವಾಗಲಿಂದ ಟೆನ್ಷನ್ ಆಗ್ತಿದೆ ನನಗೆ. ಪಾರು, ಒಳ್ಳೆ ಸುದ್ದಿನೇ ಕೊಟ್ಟಿದ್ದೆ. ಪಾಪ ನಮ್ಮ ಅತ್ತೆಗೆ ಮಕ್ಕಳು ಕಂಡ್ರೆ ಸಾನೇ ಪ್ರೀತಿ. ಅವನ್ನೆಲ್ಲ ಒಂದು ಮಾಡಿ ಪುಣ್ಯ ಕಟ್ಕೊ. ಒಳ್ಳೇದಾಗಲಿ. ಥ್ಯಾಂಕ್ ಯು ಕಣೋ. ನೀನು ಒಳ್ಳೆ ಬುದ್ಧಿ ಕಲ್ತಿದ್ಯಾ ಅಂತ ಗೊತ್ತಾದ ಮೇಲಂತೂ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನ ಮೊದಲು ನಿನ್ನ ಹತ್ರನೇ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸರಿ ಪಾರು, ನಾನು ಕೊನೆ ಗಂಟ ನಿನ್ನ ಜೊತೆಗೆ ಹಿಂಗೆ ಇರ್ತೀನಿ. ಒಳ್ಳೇದಾಗಲಿ. ಪಾರು, ಒಂಚೂರು ಫೋನಲ್ಲಿ ಮಾತಾಡಬೇಕು, ನಾನು ಹೋಗ್ಬರ್ತೀನಿ. ಹೋಗ್ಪ. ಏನೋ ಹೇಳ್ತಿದೀಯಾ? ಹ್ಞೂ ಕಣಪ್ಪಯ್ಯ, ಇಲ್ಲಿ ಇವರೆಲ್ಲ ಸೇರ್ಕೊಂಡು ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತವ್ರೆ. ಆ ಪಾರು ಮತ್ತು ಆ ನಾದ್ನೀರು ಆ ಶಿವ ರವನ್ನು ಒಂದು ಮಾಡಿಸ್ತೀನಿ ಅಂತ ಬಂದು ನಂತವನೇ ಹೇಳ್ಕೊಂಡ್ಲು. ತೀರ್ಕೊಂಡು ತಿಂದ್ರು ಕರ್ಕೊಂಡು ತಿನ್ನೋನು ಹಾಗೆ. ಆ ಪಾರು ಏನೇ ಮಾಡೋದಿದ್ರು ನಿನ್ನ ಹತ್ರ ಬಂದು ವಿಷಯ ಹೇಳ್ತಾಳಲ್ಲ, ಅದೇ ಖುಷಿ. ಅದೇ ಅಪ್ಪಯ್ಯ, ನಾನು ಹೆಂಗೆ ಆ್ಯಕ್ಟಿಂಗ್ ಮಾಡೀವ್ನಿ ಅಂದರೆ ನನ್ನ ಯಾಕೆ ಅವಳಿಗೆ 1% ಡೌಟ್ ಬರಬಾರ್ದು, ಹಂಗೆ ಮೇಂಟೈನ್ ಮಾಡೀವ್ನಿ. ತೋರು ಹಿಡಿದು ತುಪ್ಪ ಕೊಡಿದ್ರು ಅತ್ತೆನೇ ಸೊಸೆನೇ ಕಣೋ ಪರ್ಶು. ಈ ಪಾರ್ವತಿ ನಿನ್ನ ನಂಬಿ ಎಲ್ಲ ಹೇಳ್ತಾಳೆ ಅಂತ ನೀನು ನಂಬ್ಕೊಂಡಿರ್ಬೇಡ. ಅವಳು ಯಾವತ್ತು ಯಾವಾಗ ಹೇಗೆ ಬೇಕಾದರೂ ತಿರುಗಬಹುದು. ನವರಸ ಕಲಾವಿದೆ ಕಣೋ ಅವಳು. ನಿನ್ನ ನಂಬಿ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ನೀನು ಅವಳಿಂದ ದೂರ ಇದ್ಕೊಂಡೆ ವ್ಯವಹಾರ ಮಾಡೋದು ಒಳ್ಳೇದು. ಸರಿ ಕಣಪ್ಪಯ್ಯ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ಆದರೆ ಈ ರತ್ನ ಇಲ್ಲೇ ಇರ್ತೀನಿ ಅಂತವಳೆ. ಬೇಡ ಅಂದ್ಬಿಟ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡ್ತದೆ. ನಿನಗೆ ಅವಳಿಲ್ದೆ ನಿದ್ದೆನೇ ಬರಲ್ಲ ಅನ್ನೋ ಹಾಗಿದ್ದಿದ್ರೆ ಕರ್ಕೊಂಡು ಬಾ ಅಂತ ಹೇಳ್ತಿದ್ದೆ. ಆದರೆ ನಿದ್ದೆಗೆಟ್ಟು 100 ಹೆಣ್ಮಕ್ಳ ಜೊತೆ ಆಟ ಆಡಿರೋ ನಿನಗೆ ಒಂದಿನ ಅವಳನ್ನು ಬಿಟ್ಟಿರೋದು ಕಷ್ಟ ಏನಾಗಲ್ಲ ಅಲ್ವಾ ಪರ್ಶು? ಅದೇ ಕಣಪ್ಪಯ್ಯ, ಅದಕ್ಕೆ ಇವಳನ್ನ ಇಲ್ಲೇ ಬಿಸಾಕ್ಬಿಟ್ಟು ಬರ್ತೀನಿ. ತೋಡಿದ ಬಾವಿಗೆ ಜಲ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನಸ್ಸು ಸಾಕ್ಷಿ ಅನ್ನೋ ಹಾಗೆ ಅವಳಲ್ಲಿ ಏನೇ ಮಾಡ್ಕೊಂಡು ಬಂದ್ರು ಇಲ್ಲಿಗೆ ಬಂದ ಮೇಲೆ ಅವಳನ್ನು ಹಿಂಡಿದ್ರೆ ಎಲ್ಲ ಬಾಯಿ ಬಿಡ್ತವೆ. ಸರಿ ಕಣಪ್ಪಯ್ಯ, ಇಲ್ಲೇ ಅವಳನ್ನ ಬಿಟ್ಟು ಬರ್ತೀನಿ. ಆಯಿತು, ಒಳ್ಳೇದಾಗಲಿ. ಛತ್ರಿ, ಒಂದೊಂದು ಸಾರ್ತಿ ಪಾರು ನನ್ನ ಮಗಳೇನಾ ಅಂತ ಅನುಮಾನ ಬರುತ್ತೆ ಕಣೋ. ದಣಿ, ಈ ಅನುಮಾನ ನಿಮ್ಗೆ ಯಾಕೆ ಬಂತು ದಣಿ? ಯಾಕಂದರೆ ನನ್ನ ಬುದ್ಧಿ ಒಂಚೂರು ಇಲ್ವಲ್ಲ ಅವಳಿಗೆ. ಎಲ್ಲನೂ ನನ್ನ ವಿರುದ್ಧನೇ ಪಿತೂರಿ ಮಾಡ್ತಾಳೆ.